ಹಾಯ್ ಫ್ರೆಂಡ್ಸ್, ನೋಡಿ ಇದೇ ನಮ್ಮ ಫಾರಮ್ಮು. ನೋಡಿ ಕುರಿಮರಿಗಳ್ನೆಲ್ಲ ಕೆಳಗಡೆ ಬಿಟ್ಟಿದ್ದೀನಿ. ಎಲ್ಲರೂ ಹೊಟ್ಟೆಗೆ ಮೇವು ಹಾಕಂತಿದ್ದಾರೆ. ನೋಡಿ ಕಸ ಇತ್ತು, ಒಂದು ಸ್ವಲ್ಪ ಕ್ಲೀನ್ ಮಾಡ್ತಿದ್ದೀನಿ ನಾನಿಲ್ಲಿ. ನೋಡಿ 2 ಸಣ್ಣ ಮರಿಗಳು, ಒಂದು ವಾರ ಆಗಿದೆ ಮರಿ ಹಾಕಿ. ಎಲ್ಲ ಕ್ಲೀನ್ ಮಾಡಾಯಿತು. ನೋಡಿ ಇದು ಇಲ್ಲಿಗೆಲ್ಲ ಮೇವು ಹಾಕ್ತೀವಿ ಕ್ಲೀನಾಗಿ. ನೀಟಾಗಿ ಇಷ್ಟಷ್ಟು ಪ್ರಾಣಿಗಳಿಗೂ ಯಾವುದೇ ಇನ್ಫೆಕ್ಷನ್ ಆಗಲಿ ಇದಾಗಲಿ ಆಗಲ್ಲ. ನೀಟಾಗಿ ನೋಡ್ಕೊಬೇಕು. ನೋಡಿ ಈ ಕಡೆ ಒಂದು ಸ್ಟೆಪ್ಪು, ಈ ಕಡೆ ಒಂದು ಸ್ಟೆಪ್ ಇದೆ. ಇಲ್ಲಿಗೆ ಮರಿ ಮತ್ತು ಆಡುಗಳನ್ನ ಕೂಡ್ತೀವಿ. ಇಲ್ಲಿ ಈ ಸ್ಟೆಪ್ಪಿಗೆ, ಈ ಸೈಡಿಗೆ ಬರೀ ಇದನ್ನು ದೊಡ್ಡಿರುತ್ತಲ್ಲ ಅದನ್ನು ಕೂಡ್ತೀವಿ. ನಾನು ಹಿಡಿದು ಬರ್ತಾಯಿದ್ದೀನಿ ಕೆಳಗಡೆ. ಇದು ಕುರಿಮರಿಗಳು ಇಲ್ಲಿ ಮೇವು ತಿಂತವೆ. ಇದೊಂದು ಸ್ಟ್ಯಾಂಡ್ ಇದಕ್ಕೆ. ನಂತರ ಬಂದರೆ ಇದು ಒಂದು ಸ್ಟ್ಯಾಂಡು ಇದಕ್ಕೆ. ಇದು ಈ ಥರ ಕ್ಲೋಸು ಓಪನ್ನು ಮಾಡ್ಬೋದು. ಇದು ಯಾವ ಥರ ಅಂತ ಕೇಳಿದರು. ಅದನ್ನು ಇನ್ನೊಂದು ಸಲ ನಾನು ಇದನ್ನು ಮಾಡ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ನೋಡಿ ಇದು ನಮ್ಮದು ಅಡಿಕೆ ಕೃಷಿ ಮಾಡ್ತೀವಲ್ಲ, ಅಡಿಕೆ ಬೇಯಿಸೋ ಒಲೆ ಇದು ನಮ್ಮದು. ಈ ಕಡೆಯಿಂದ ಉರಿ ಹಾಕೋದು, ಈ ಕಡೆಯಲ್ಲಿ ಅಂಡೆ ಇಟ್ಟು ಇರುತ್ತೆ. ಬೂದಿ ಎಲ್ಲ ಬರುತ್ತೆ, ಅದನ್ನೆಲ್ಲ ಫುಲ್ ಲಾಸ್ಟ್ ಒಂದು ಸ್ಟೆಪ್ ಇದೆ, ಆ ಕಡೆಯಿಂದ ತೆಗಿಯೋದು ಎಲ್ಲ ಇದೆ. ತೋರಿಸ್ತೀನಿ ಅಡಿಕೆ ಬೇಯಿಸ್ಬೇಕಾದ್ರೆ ಯಾವ ಥರ ಅಂತ. ನೋಡಿ ಎಲ್ಲ ಈ ಥರ ಮಾಡಿದ್ದೀವಿ. ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಏನಿದೆಯೋ ಅದನ್ನೇ ಮಾಡಿದ್ದೀವಿ. ಏನೇನೋ ಆ ಥರ ಈ ಥರ ಎಲ್ಲ ತೋರಿಸಲ್ಲ. ಏನು ರಿಯಲಾಗಿದೆ ಅದನ್ನೇ ತೋರಿಸಿದ್ವಿ. ನೋಡಿ ಇದು ನಮ್ಮ ಫಾರಮ್ಮು ಕಾಣಿಸುತ್ತಿಲ್ಲ ನೋಡಿ ನೀಟಾಗಿ. ಇಲ್ಲಿಂದ ಹೋದರೆ ಮೇಯ್ಕೆ ಹೋಗಿ ಎಲ್ಲ ಇದು ಮಾಡೋದು. ಇದಕ್ಕೆ ನೀರು ಇಲ್ಲಿ ಟಬ್ ಇದೆಯಲ್ಲ, ಅಲ್ಲಿ ಪೈಪಲ್ಲಿ ಬಿಡ್ತೀವಿ. ಅದು ಎಷ್ಟು ಬೇಕೋ ಅಷ್ಟು ಬೇಕಾದಾಗ ಕುಡಿಯುತ್ತೆ, ಬೇಡ ಅಂದರೆ ಹೋಗಿ ಮೇವು ತಿನ್ನುತ್ತೆ. ಸಾಕಾದಾಗ ಇಲ್ಲೆಲ್ಲ ಫೀಲ್ಡ್ ಇದೆ, ಇಲ್ಲೇ ಸಂಜೆವರೆಗೂ ಇರುತ್ತೆ. 4:15ಗೆ ಮೇಲ್ಗಡೆಗೆ ಅವರು ಶೆಡ್ಡಿಗೆ ಹೋಗ್ಬಿಡ್ತವೆಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.